ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದನ್ನೆಲ್ಲ ಗಮನಿಸಿ ಪ್ರಿಯಾಂಕರ್ಗೆ ಇದು ಎಲ್ಲ ಬಿಜೆಪಿ ಅವರಿಗೂ ನಮ್ಮ ಮೇಲೂ ಕೂಡ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಂದು ಅದನ್ನು ಆರೋಪ ಮಾಡಿದೆ ರಾಜಕೀಯವಾಗಿ. ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ಕುಂಬಳಕಾಯಿ ಕಾಳು ಅಂದ್ರೆ ನೀವು ಯಾಕೆ ಬಂದ್ಬಿಟ್ಟು ನೋಡ್ಕೋತೀರಾ? ನೀವಂತೂ ಕ್ಲೀನ್ ಇತ್ತಂದ್ರೆ ಅದು ಯಾವ ಇಡಿ ಬರಲಿ ಅದು ಇಡಿ ಅವ್ರ ಮೇಲಿನವ್ರು ಬರಲಿ, ನೀವು ಹೆದರುವಂಥದ್ದು ಅವಶ್ಯಕತೆನೇ ಇಲ್ಲ. ನೀವು ಕ್ಲೀನ್ ಇದ್ದಾಗ ಅವ್ರು ಯಾರು ಬಂದರೂ ಅದೇನು ಇರೋದಿಲ್ಲ. ನಿನ್ನೆ ಅವ್ರು ಹಾಗೆ ಹೇಳ್ತಾಯಿದ್ರು, ಮತ್ತು ನಿನ್ನೆ ರೇಡ್ ಮಾಡಿದಾಗ ಸಾಕಷ್ಟು ಪ್ರೂಫ್ ಸಿಕ್ಕಿದೆಯಲ್ಲ. ಮತ್ತು ಇಡಿ ಅವರು ಯಾರ ಕೈಗೊಂಬೆನೂ ಅಲ್ಲ. ಅವ್ರು ತಾವೆಲ್ಲ ಸತ್ಯಾಸತ್ಯತೆ ಮತ್ತು ಪ್ರೂಫ್ ಇರಲಾರ್ದೇ ಯಾರ ಮನೆಗೂ ಹೋಗಲ್ಲ. ಅದೇ ರೀತಿಯಿಂದ ಅವ್ರ ಕಡೆನೂ ಬಂದ್ರೂ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಅವ್ರ ಕಡೆ ಏನೂ ಇರಲಿಲ್ಲ ಅಂದ್ರೆ ಹೆದರಬೇಕು ಯಾಕೆ? ಮುಂಗಡವಾಗಿ ಮಾತಾಡೋ ಅವಶ್ಯಕ ಅದನ್ನೇ ಹೇಳಿದೆಲ್ಲ, ಕುಂಬಳಕಾಯಿ ಕಾಳು ಅಂದರೆ ಹಗಲ್ಮಟ್ಟು ನೋಡ್ಕೊಂಡಿರುತ್ತೆ. ಅದ್ರ ಸಲ ತಾವೇನು ಪ್ರಿಯಾಂಕಾ ಖರ್ಗೆಜಿ ಅವ್ರಿಗೆ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ತಾವು ಸಾಕಷ್ಟು ದೊಡ್ಡ ಜವಾಬ್ದಾರಿಯಲ್ಲಿದ್ದೀರಿ. ಮೊನ್ನೆನೂ ಹೇಳಿದ್ದೆ ನಾನು, ಇವತ್ತು ಮತ್ತು ನಾನು ಭಾಳ ಬೇಜಾರಾಗ್ತಾಯಿದ್ದೀನಿ. ನೀವು ಅದನ್ನೇ ಮುಂದುವರಿಸಿ RSS ಬಗ್ಗೆ ನೀವೇನು ಮಾತಾಡ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ನೀನೊಬ್ಬ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಆ ಒಳ್ಳೆಯ ಭವಿಷ್ಯದ ಸಲುವಾಗಿ ಅತ್ಯಂತ ಹಿಂದುಳಿದ ಭಾಗವಾಗಿರುವಂಥ ಕಲ್ಯಾಣ ಕರ್ನಾಟಕದ ಕಡೆ ಅಭಿವೃದ್ಧಿ ಕಡೆ ಗಮನ ಹರಿಸ್ರಿ. ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ, ನಿಮ್ಗೆ ಒಳ್ಳೆಯ ಸ್ನೇಹಿತರಿದ್ದಾರೆ, ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಒಟ್ಟಾರೆ ನಮ್ಮ GDP ಹೆಚ್ಚಾಗೋದ್ರ ಕಡೆ, ಹೆಚ್ಚೆಚ್ಚು ಕೈಗಾರಿಕೆ ಬರೋದ್ರ ಕಡೆ, ಕೃಷಿ ಕಡೆ, ಅದನ್ನು ವಿಶೇಷವಾಗಿ ಶಿಕ್ಷಣದ ಕಡೆ ನೀವು ಹೆಚ್ಚು ಗಮನ ಕೊಟ್ಟು ಒಂದು ಒಳ್ಳೆಯ ಹೆಸರು ಮಾಡಿ. ಇದ್ದ ಸಮಯವನ್ನು ನಮ್ಮ ಸಂಘದ ಹಿರಿಯರ ಬಗ್ಗೆ ಸಂಘದ ತತ್ವ ಸಿದ್ಧಾಂತದ ಬಗ್ಗೆ ಗೊತ್ತಿಲ್ಲದೇ ಏನೂ ಮಾತಾಡಬಾರ್ದು ಅಂತ ನಾನು ವಿನಂತಿ ಮಾಡ್ತೇನೆ. ಸರ್, ಇದು RSS ಅನ್ನು ಅವರು ಟಾರ್ಗೆಟ್ ಮಾಡೋದು ಅಥವಾ ಏನು ಅದನ್ನು ನಿಜವಾಗ್ಲೂ ಕೂಡ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದು ಅದನ್ನು ಕಂಟ್ರೋಲ್ ತೊಗೊಳ್ಳೋಂಥ ವಿಚಾರ ಏನು ಅಂತ ನೋಡಿ. ಅವಾಗೇನು ದಿನ ಪೇಪರ್ ಟೈಗರ್ ಇರ್ತಾರಲ್ಲ, ಕಾಗದದ ಹುಲಿ ಕೆಲವೊಬ್ರು ಇದ್ದಾರೆ. ಅವ್ರು ದಿನ ಪೇಪರ್ದಾಗ TVಯಾಗ ಏನಾರು ಒಂದು ನೆಗೆಟಿವ್ ಬಂದಾಗನೇ ಅವ್ರಿಗೆ ಊಟ ಸೇರ್ತದೆ, ನಿದ್ದತ್ತದೆ. ಹಂಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ. ಅದನ್ನು ಅವರು ಮಾಡ್ಲಿಕ್ಕೆ ಸಾಕಷ್ಟು ಕೆಲಸ ಇರ್ತಾ ಇರೋದ್ರಿಂದ ಅವನ್ನೆಲ್ಲನೂ ಸ್ಟಾಪ್ ಮಾಡಿ ಅವರು ನೇರವಾಗಿ ಅಭಿವೃದ್ಧಿ ಕಡೆ ಗಮನ ಹರಿಸಲಿ ಅನ್ನೋಂಥದ್ದು ನನ್ನದು ವಿನಂತಿ ಇದೆ. ರಮೇಶ್ ಜಿಗಣಿ ಅವ್ರದ್ದು ಅನ್ನೋಲಾದ ಒಂದು ವಿಡಿಯೋ ಅದನ್ನೆಲ್ಲ ಗಮನಿಸಿ ಪ್ರಿಯಾಂಕರ್ಗೆ ಇದು ಎಲ್ಲ ಬಿಜೆಪಿ ಅವರಿಗೂ ನಮ್ಮ ಮೇಲೂ ಕೂಡ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತಂದು ಅದನ್ನು ಆರೋಪ ಮಾಡಿದೆ ರಾಜಕೀಯವಾಗಿ. ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅವರು ಕುಂಬಳಕಾಯಿ ಕಾಳು ಅಂದ್ರೆ ನೀವು ಯಾಕೆ ಬಂದ್ಬಿಟ್ಟು ನೋಡ್ಕೋತೀರಾ? ನೀವಂತೂ ಕ್ಲೀನ್ ಇತ್ತಂದ್ರೆ ಅದು ಯಾವ ಇಡಿ ಬರಲಿ ಅದು ಇಡಿ ಅವ್ರ ಮೇಲಿನವ್ರು ಬರಲಿ, ನೀವು ಹೆದರುವಂಥದ್ದು ಅವಶ್ಯಕತೆನೇ ಇಲ್ಲ. ನೀವು ಕ್ಲೀನ್ ಇದ್ದಾಗ ಅವ್ರು ಯಾರು ಬಂದರೂ ಅದೇನು ಇರೋದಿಲ್ಲ. ನಿನ್ನೆ ಅವ್ರು ಹಾಗೆ ಹೇಳ್ತಾಯಿದ್ರು, ಮತ್ತು ನಿನ್ನೆ ರೇಡ್ ಮಾಡಿದಾಗ ಸಾಕಷ್ಟು ಪ್ರೂಫ್ ಸಿಕ್ಕಿದೆಯಲ್ಲ. ಮತ್ತು ಇಡಿ ಅವರು ಯಾರ ಕೈಗೊಂಬೆನೂ ಅಲ್ಲ. ಅವ್ರು ತಾವೆಲ್ಲ ಸತ್ಯಾಸತ್ಯತೆ ಮತ್ತು ಪ್ರೂಫ್ ಇರಲಾರ್ದೇ ಯಾರ ಮನೆಗೂ ಹೋಗಲ್ಲ. ಅದೇ ರೀತಿಯಿಂದ ಅವ್ರ ಕಡೆನೂ ಬಂದ್ರೂ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಅವ್ರ ಕಡೆ ಏನೂ ಇರಲಿಲ್ಲ ಅಂದ್ರೆ ಹೆದರಬೇಕು ಯಾಕೆ? ಮುಂಗಡವಾಗಿ ಮಾತಾಡೋ ಅವಶ್ಯಕ ಅದನ್ನೇ ಹೇಳಿದೆಲ್ಲ, ಕುಂಬಳಕಾಯಿ ಕಾಳು ಅಂದರೆ ಹಗಲ್ಮಟ್ಟು ನೋಡ್ಕೊಂಡಿರುತ್ತೆ. ಅದ್ರ ಸಲ ತಾವೇನು ಪ್ರಿಯಾಂಕಾ ಖರ್ಗೆಜಿ ಅವ್ರಿಗೆ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ತಾವು ಸಾಕಷ್ಟು ದೊಡ್ಡ ಜವಾಬ್ದಾರಿಯಲ್ಲಿದ್ದೀರಿ. ಮೊನ್ನೆನೂ ಹೇಳಿದ್ದೆ ನಾನು, ಇವತ್ತು ಮತ್ತು ನಾನು ಭಾಳ ಬೇಜಾರಾಗ್ತಾಯಿದ್ದೀನಿ. ನೀವು ಅದನ್ನೇ ಮುಂದುವರಿಸಿ RSS ಬಗ್ಗೆ ನೀವೇನು ಮಾತಾಡ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ನೀನೊಬ್ಬ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಆ ಒಳ್ಳೆಯ ಭವಿಷ್ಯದ ಸಲುವಾಗಿ ಅತ್ಯಂತ ಹಿಂದುಳಿದ ಭಾಗವಾಗಿರುವಂಥ ಕಲ್ಯಾಣ ಕರ್ನಾಟಕದ ಕಡೆ ಅಭಿವೃದ್ಧಿ ಕಡೆ ಗಮನ ಹರಿಸ್ರಿ. ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ, ನಿಮ್ಗೆ ಒಳ್ಳೆಯ ಸ್ನೇಹಿತರಿದ್ದಾರೆ, ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಭಾಗದಲ್ಲಿ ಒಟ್ಟಾರೆ ನಮ್ಮ GDP ಹೆಚ್ಚಾಗೋದ್ರ ಕಡೆ, ಹೆಚ್ಚೆಚ್ಚು ಕೈಗಾರಿಕೆ ಬರೋದ್ರ ಕಡೆ, ಕೃಷಿ ಕಡೆ, ಅದನ್ನು ವಿಶೇಷವಾಗಿ ಶಿಕ್ಷಣದ ಕಡೆ ನೀವು ಹೆಚ್ಚು ಗಮನ ಕೊಟ್ಟು ಒಂದು ಒಳ್ಳೆಯ ಹೆಸರು ಮಾಡಿ. ಇದ್ದ ಸಮಯವನ್ನು ನಮ್ಮ ಸಂಘದ ಹಿರಿಯರ ಬಗ್ಗೆ ಸಂಘದ ತತ್ವ ಸಿದ್ಧಾಂತದ ಬಗ್ಗೆ ಗೊತ್ತಿಲ್ಲದೇ ಏನೂ ಮಾತಾಡಬಾರ್ದು ಅಂತ ನಾನು ವಿನಂತಿ ಮಾಡ್ತೇನೆ. ಸರ್, ಇದು RSS ಅನ್ನು ಅವರು ಟಾರ್ಗೆಟ್ ಮಾಡೋದು ಅಥವಾ ಏನು ಅದನ್ನು ನಿಜವಾಗ್ಲೂ ಕೂಡ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದು ಅದನ್ನು ಕಂಟ್ರೋಲ್ ತೊಗೊಳ್ಳೋಂಥ ವಿಚಾರ ಏನು ಅಂತ ನೋಡಿ. ಅವಾಗೇನು ದಿನ ಪೇಪರ್ ಟೈಗರ್ ಇರ್ತಾರಲ್ಲ, ಕಾಗದದ ಹುಲಿ ಕೆಲವೊಬ್ರು ಇದ್ದಾರೆ. ಅವ್ರು ದಿನ ಪೇಪರ್ದಾಗ TVಯಾಗ ಏನಾರು ಒಂದು ನೆಗೆಟಿವ್ ಬಂದಾಗನೇ ಅವ್ರಿಗೆ ಊಟ ಸೇರ್ತದೆ, ನಿದ್ದತ್ತದೆ. ಹಂಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ. ಅದನ್ನು ಅವರು ಮಾಡ್ಲಿಕ್ಕೆ ಸಾಕಷ್ಟು ಕೆಲಸ ಇರ್ತಾ ಇರೋದ್ರಿಂದ ಅವನ್ನೆಲ್ಲನೂ ಸ್ಟಾಪ್ ಮಾಡಿ ಅವರು ನೇರವಾಗಿ ಅಭಿವೃದ್ಧಿ ಕಡೆ ಗಮನ ಹರಿಸಲಿ ಅನ್ನೋಂಥದ್ದು ನನ್ನದು ವಿನಂತಿ ಇದೆ. ರಮೇಶ್ ಜಿಗಣಿ ಅವ್ರದ್ದು ಅನ್ನೋಲಾದ ಒಂದು ವಿಡಿಯೋ